ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಶ್ವೇತಾ ಗೃಹಿಣಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ನಾನಿವತ್ತು ನನ್ನ ಸಂಜೆ ವ್ಲಾಗ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ನನ್ನ ಮಕ್ಕಳ ಜೊತೆ ಒಂದು ಸ್ಪೆಷಲ್ ವಿಡಿಯೋ. ನಮ್ಮ ಊರಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ನಡೀತಾ ಇದೆ. ಆ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಈ ನನ್ನ ಮಕ್ಕಳ ಜೊತೆ ಸಂಜೆ ಆಗಿರೋದ್ರಿಂದ ಮಕ್ಕಳುಗಳನ್ನ ಅಜ್ಜಿ ಹತ್ರ ಬಿಟ್ಟು ಅಜ್ಜಿ ಆಟ ಆಡಿಸ್ತಾ ಇದೆ. ನಾನು ಮನೆ ಮುಂದೆಲ್ಲ ಸ್ವಚ್ಛ ಮಾಡಿಕೊಂಡು ರಂಗೋಲಿ ಹಾಕ್ತಾಯಿದ್ದೀನಿ. ಸಂಜೆ ಆಗಿದೆ. ಹಾಗೂ ಕಾರ್ತಿಕ ಮಾಸದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಎಲ್ಲ ಮನೆ ಮುಂದೆ ಸ್ವಚ್ಛ ಮಾಡಿ ದೀಪ ಹಚ್ಚುತ್ತಾರೆ. ಅದೊಂದು ನೋಡಲಿಕ್ಕೆ ಒಂದು ಚೆಂದ. ಈಗ ನಾನು ಕೂಡ ಅಂಗಡಿಯಲ್ಲಿ ಪೂಜೆ ಮುಗಿಸ್ಕೊತಾ ಇದ್ದೀನಿ. ಪ್ರತಿದಿನ ಅಂಗಡಿಯಲ್ಲಿ ಬೆಳಗ್ಗೆ ಸಂಜೆ ಪೂಜೆ ಮಾಡ್ಕೋತೀನಿ, ಒಂದು ಪಾಸಿಟಿವ್ ಎನರ್ಜಿಗೋಸ್ಕರ. ನಮ್ಮ ಅರುಣವ್ರು ಕೂಡ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸ್ಕೊಂಡಿರೋದ್ರಿಂದ ಸಂಜೆ ಹೊತ್ತು ಬರಲಿಕ್ಕಾಗಲ್ಲ. ಬೆಳಗ್ಗೆ ಸ್ವಲ್ಪ ಅಂಗಡಿ ನೋಡ್ಕೋತಾರೆ. ಅದರಿಂದ ನಾನೇ ಅಂಗಡಿನ ಮೇಂಟೈನ್ ಮಾಡೋಗಬೇಕಾಗಿದೆ. ಈ ಮಕ್ಕಳು ಅಡುಗೆ ಮನೆ ಅಂಗಡಿ ಸ್ವಲ್ಪ ಕಷ್ಟ ಆಗಿದೆ. ಆದರೆ ಇಷ್ಟಪಟ್ಟು ಎಲ್ಲವನ್ನೂ ಮಾಡ್ತಾಯಿದ್ದೀನಿ. ಅಜ್ಜಿ ಜೊತೆ ಪಾಪ ಆಟ ಆಡ್ಕೋತಾ ಇದ್ದಾನೆ ಅವನ ಪಾಡಿಗೆ. ಪಾಪ ಅಯ್ಯಪ್ಪ 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 ಇವತ್ತು ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಪಾಪಗೆ ಊಟ ಮಾಡಿಸಿ ಒಂದು ಫುಲ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಊರಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ನಡೀತಿದೆಯಲ್ಲ, ಅಲ್ಲಿ ಕುದ್ದಿತ್ತಿರೋ ಎಣ್ಣೆಯಲ್ಲೇ ಗಜಾಯನೆ ಅಂತ ಪೂಜೆನ ಹಮ್ಮಿಕೊಂಡಿದ್ದಾರೆ. ಅದನ್ನು ನೋಡಲಿಕ್ಕೆ ಅಂತೇಳಿ ನೋಡಿ ನಮ್ಮೂರಲ್ಲಿ ತುಂಬ ಜನ ಎಲ್ಲರೂ ಸೇರಿದ್ದಾರೆ. ಈಗ ನಾವು ಅದನ್ನು ನೋಡಲಿಕ್ಕೆ ಅಂತೇಳಿ ಪಾಪನೂ ಕೂಡ ಕರ್ಕೊಂಡು ಬಂದಿದ್ದೀವಿ. ಈಗ ತಾನೇ ಸ್ಟಾರ್ಟ್ ಆಗ್ತಾ ಇದೆ ಪೂಜೆ. ನೋಡಿ ಇಷ್ಟೊಂದು ಜನ ಸೇರಿದ್ದಾರೆ. मनोना ये मनोना
ಸ್ವಾಮಿ ಶರಣಮಯ್ಯಪ್ಪ. ಎಲ್ಲ ಪೂಜೆ ಕೂಡ ತುಂಬ ಚೆನ್ನಾಗಾಯಿತು. ಇದರಲ್ಲಿ ಪರಿಣಿತಿ ಹೊಂದಂತಹ ಸ್ವಾಮೀಜಿನ ಕರೆಸಿ ಈ ಪೂಜೆನ ಮಾಡಿದ್ರು. ಕುದಿತಿರೋ ಎಣ್ಣೆಯಲ್ಲಿ ಕಜ್ಜಾಯ ಎತ್ತಬೇಕು ಅಂದರೆ ಅದು ಸುಲಭದ ಮಾತಲ್ಲ. ಅದಕ್ಕೆ ಬೇಕಾದಂಥದ್ದು ನಂಬಿಕೆ ಮತ್ತು ಧೈರ್ಯ ಆ ದೇವರ ಮೇಲೆ. ಅದು ಇದ್ದಿದ್ದಕ್ಕೆ ಎಲ್ಲ ನೀಟಾಗಿ ಆಯಿತು ಅಂದ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಥ್ಯಾಂಕ್ ಯು.